ಕೃಷಿ ಶಿಕ್ಷಣದ ಅಸ್ತಿತ್ವಕ್ಕಾಗಿ, ಅರ್ಹ ಪದವೀಧರರ ಭವಿಷ್ಯಕ್ಕಾಗಿ, ರೈತರ ಹಿತರಕ್ಷಣೆಗಾಗಿ ಅಖಿಲ ಕರ್ನಾಟಕ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಹಾಗೂ ಶಾಂತಿಯುತ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹವನ್ನು ಮಾಡಲಾಯಿತು. ರಾಜ್ಯದ ಕೃಷಿ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು, ಪದವೀಧರರು ಹಾಗೂ ಉದ್ಯೋಗಾಕಾಂಕ್ಷಿಗಳು ಕಳೆದ 25 ದಿನಗಳಿಂದ ನ್ಯಾಯಯುತ ಹಕ್ಕುಗಳಿಗಾಗಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಕಳೆದ 3 ದಿನಗಳಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಆದರೂ ಸಹ ಸರ್ಕಾರ ಯಾವುದೇ ರೀತಿಯಾದಂತಹ ಬೇಡಿಕೆಗಳಿಗೆ ಈಡೇರಿಸುವುದನ್ನು ಮುಂದೆ ಬಂದಿಲ್ಲ. ಹೀಗಾಗಿ ನಮ್ಮ ಮನವಿಗಳನ್ನು ಮುಖ್ಯಮಂತ್ರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸಿ ಹಾಗೂ ಸಂವಿಧಾನಬದ್ಧ ನಿರಂತರ ಹೋರಾಟಗಳ ನಡುವೆಯೂ ಯಾವುದೇ ಸ್ಪಷ್ಟ ನಿರ್ಧಾರ ಪ್ರಕಟವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಅಳಲನ್ನು ತೋಡಿಕೊಂಡರು. ಇದಕ್ಕೆ ವಿರುದ್ಧವಾಗಿ ಗಂಭೀರ ಆರೋಪಗಳು ಒಳಗೊಂಡಿರುವ ಲೋಪದೋಷಗಳು ಒಳಗೊಂಡಿರುವ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿ ಪರೀಕ್ಷಾ ಪ್ರವೇಶ ಪತ್ರಗಳನ್ನು ವಿರೋಧದ ನಡುವೆ ಸರ್ಕಾರದ ಏಕಪಕ್ಷೀಯವಾಗಿ ಬಿಡುಗಡೆ ಮಾಡಿದೆ ಎಂದು ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿದರು. ಈ ಒಂದು ವಿದ್ಯಾರ್ಥಿಗಳ ಆರೋಪಗಳಿಗೆ ಸಂಬಂಧಿಸಿದಂತೆ ಹಾಗೂ ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟುಕೊಂಡು ಎಲ್ಲ ಜಿಲ್ಲೆಗಳ ಕೃಷಿ ಪದವೀಧರರು ಹಾಗೂ ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದರು. ಇವರ ಕೂಗಿಗೆ ಸಂಬಂಧಿಸಿದಂತೆ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಹಾಗೂ ಶಾಸಕರಾದ ವಿನಯ್ ಕುಲಕರ್ಣಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಮನವಿಯನ್ನು ಸ್ವೀಕರಿಸಿ, ನಿಮ್ಮ ಬೆಂಬಲಕ್ಕೆ ಸದಾ ನಿಲ್ಲುತ್ತೇವೆ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಹಾಗೂ ಈ ಮುಂಬರುವ ಪರೀಕ್ಷೆಗಳನ್ನು ರದ್ದು ಮಾಡಲಾಗಿದೆ ಎಂದು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಬಗೆಹರಿಸುವ ಕೆಲಸ ಮಾಡುತ್ತೇವೆ ಎಂದರು. ಇನ್ನು ಈ ಒಂದು ಪ್ರತಿಭಟನೆಗೆ ದಲಿತ ನಾಯಕರಾದಂತಹ ಮಾವಳ್ಳಿ ಶಂಕರ್ ಹಾಗೂ ಪರಿಷತ್ ವಿಪಕ್ಷ ನಾಯಕರಾದಂತಹ ಚೆಲುವಾದಿ ನಾರಾಯಣಸ್ವಾಮಿ ಅವರು ಸಹ ಭಾಗವಹಿಸಿ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಒಂದೇದು, ಆಮೇಲೆ ಅಫಿಲೇಟೆಡ್ ಇಲ್ಲಂಥ ಕಾಲೇಜ್ಗಳಿಗೆ ಅವ್ರಿಗೆ ಮಾನ್ಯತೆ ಕೊಡುವಂಥದ್ದು ಕೂಡ ತಪ್ಪಾಗುತ್ತೆ. ಇವೆರಡೇ ಬೇಡಿಕೆಗಳನ್ನು ಕನ್ಸಿಡರ್ ಮಾಡಿ ಅವ್ರಿಗೆ ಅವಕಾಶ ಮಾಡಿ ಎಕ್ಸಾಮ್ ವಿದಿನ್ ಮಂತ್. ಯಾಕಂದರೆ ಈ ಹೋರಾಟ ಮಾಡೋದ್ರಿಂದ ಇವ್ರು ಓದಾಕು ನನಗನ್ಸೋ ಮಟ್ಟಿಗೆ ಇವ್ರು ಯಾರು ಓದಿಲ್ಲ, ಇವ್ರು ಯಾರು ಅನ್ಸೋ ಮಟ್ಟಿಗೆ ಇವ್ರು ಪುಸ್ತಕ ಹಿಡಿದಿಲ್ಲ. ಒಂದು 1 or 2 months ಮುಂದೆ ಹಾಕಿ ಇದನ್ನು ಕನ್ಸಿಡರ್ ಮಾಡಿಕೊಟ್ರೆ ನಾನು ನಮ್ಮ ಸರ್ಕಾರ ಪರ ನಾಲ್ಕು ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಕೂಡ ಒತ್ತಾಯ ಮಾಡೀನಿ. ನಮ್ಮ ಪ್ರಿಯಾಂಕಾ ಸರ್ ಬಂದಿದ್ದಕ್ಕೆ ಅವರು ಕೂಡ ಒತ್ತಾಯ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ನನಗನ್ಸೋ ಮಟ್ಟಿಗೆ ನಿಮಗೆಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು ನನ್ನ ಡೇಸ್ಗಿಂತ ಮುಂಚೆ ಏನಾದರೂ ಯಾರಾದರೂ ಒಬ್ಬರು ಕರೆಕ್ಟಾಗಿ ಆಲಿಸಿದ್ದಾರೆ ಅಂತ ಹೇಳಿದ್ರೆ ಇಟ್ ವಾಸ್ ಓನ್ಲಿ ಪ್ರಿಯಾಂಕ್ ಖರ್ಗೆ ಸರ್. ಏನಕ್ಕಂತ ಹೇಳಿದ್ರೆ ಹೋಗಿ ಅವರು ಭೇಟಿ ಮಾಡಿದಾಗ ಅವ್ರು ಹೇಳಿದ್ದು, ಸರ್ ಪ್ರೊಟೆಸ್ಟ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದಾಗ, ನೀವು ಆಲ್ರೆಡಿ 10 ದಿವಸದಿಂದ ಪ್ರೊಟೆಸ್ಟ್ ಮಾಡ್ತಿದ್ದೀರಲ್ವೇನ್ರಪ್ಪ, ಬಯೋಟೆಕ್ನಾಲಜಿ ಯಾವುದೇ ಕಾರಣಕ್ಕೂ ಒಳಗಡೆ ಬರೋಕ್ಕಾಗಲ್ಲ, ನನಗೂ ಸ್ಯಾಂಟಿಟ್ಯೂಡ್ ಇದೆ, ನಾನು ಇದ್ರ ಪರವಾಗಿದ್ದೀನಿ ಅಂತ 10 ದಿವಸದ ಮುಂಚೆನೇ ಈ ಒಂದು ಕರೆ ಕೊಟ್ಟಿದ್ರು. ಆದರೆ ಇವತ್ತು ಅವ್ರು ಅಫಿಷಿಯಲ್ ಆಗಿ ಬಂದು ನಮಗೆ ಮಾಡಿದ್ದಕ್ಕೆ ಸರ್ಕಾರ ಪರವಾಗಿ ಗೃಹ ಮಂತ್ರಿಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ಸರ್ ಮೊದಲನೇದಾಗಿ C&R ಅಲ್ಲಿ ಕರ್ನಾಟಕ ಸರ್ಕಾರದಲ್ಲಿ 12 ಪ್ರೈವೇಟ್ ಕಾಲೇಜ್ಗಳಿಗೆ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ದಯವಿಟ್ಟು 2024ರಿಂದ ಇಲ್ಲಿವರೆಗೂ ಸುಮಾರು 12 ಪ್ರೈವೇಟ್ ಕಾಲೇಜ್ಗಳಿಗೆ ನಮ್ಮ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಮಾನ್ಯತೆಯನ್ನು ಕೊಟ್ಟಿದೆ ಪ್ರೈವೇಟ್ ಡಿಗ್ರಿ ಮಾಡಬೇಕು ಅಂತೇಳಿ. ಈ ಪ್ರೈವೇಟ್ ಕಾಲೇಜ್ಗಳು ಯಾವುದೇ ರೀತಿಯಾದಂಥ ICRನ ಮಾನದಂಡಗಳನ್ನ ಪಾಲನೆ ಮಾಡದೆ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳು ಇವತ್ತು ಪ್ರತಿ ವರ್ಷ 100ರಿಂದ 200 ಜನ ವಿದ್ಯಾರ್ಥಿಗಳಿಗೆ ಡಿಗ್ರಿಗಳನ್ನು ಕೊಡ್ತಾ ಇದೆ. ಈ ಡಿಗ್ರಿ ಯಾವುದೇ ರೀತಿಯಾಗಿ ಇದನ್ನು ನಾವು ಒಪ್ಕೊಳ್ಳೋಕೆ ಆಗೋದಿಲ್ಲ. ಮುಖ್ಯವಾಗಿ ಸರ್ ನಿಮ್ಮ ಗಮನಕ್ಕೆ ಇರಲಿ, ಇದು ಈ ಪ್ರೈವೇಟ್ ಕಾಲೇಜ್ಗಳು ಯಾರ ಹೆಸರಲ್ಲಿದೆ ಅಂತ ಹೇಳಿದ್ರೆ, ಒಂದು ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವ್ರದ್ದಿದೆ, ಪ್ರಭಾಕರ್ ಕೋರೆ ಅವ್ರದ್ದಿದೆ, ಕೋಟೆನಲ್ಲಿ ಪಾಟೀಲ್ ಅವ್ರದ್ದಿದೆ, ಆಮೇಲೆ ಕರಿಯಪ್ಪ ಕಾಲೇಜ್ ಅವ್ರಿಗೆ DK ಶಿವಕುಮಾರ್ ಅವರೇನೆ ಇದಕ್ಕೆ ಏನೋ 2 ಬಿಲ್ಡಿಂಗ್ ಇಟ್ಕೊಂಡು ಡಿಗ್ರಿ ಕೊಡ್ತಾ ಇದ್ದಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ 1000ರಿಂದ 2000 ಎಕರೆಯನ್ನು ಇಟ್ಕೊಂಡು ಎಲ್ಲ ರೈತರ ಮಕ್ಕಳಿಗೆ ನಾವು ಅಲ್ಲಿ 50% ನಾವು ರಿಸರ್ವೇಷನ್ ಕೊಡ್ತಾ ಇದ್ದೀವಿ. ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ದಯವಿಟ್ಟು ಗಮನ ಇಟ್ಕೊಳ್ಕೊಳ್ಳಿ. 45 ಪೋಸ್ಟ್ 10 ವರ್ಷ ಆದಮೇಲೆ ಕಾಲಾಗಿದೆ. ನೀವು 36,000 ಜನ ಬರಿತಾ ಇದ್ದೀರಾ. ಇನ್ನು 2 ವರ್ಷ ಆದಮೇಲೆ 1 ಲಕ್ಷ ಜನ ಬರೀತೀರಾ. ಈ ಪ್ರೈವೇಟ್ ಕಾಲೇಜ್ಗಳಿಂದ ಹೊರಗಡೆ ಬರ್ತಾರೆ. ಈ ಪ್ರೈವೇಟ್
ಯಾವುದೇ ರೀತಿಯಾದ ರೈತರ ಮಕ್ಕಳಿಗೆ ರಿಸರ್ವೇಶನ್ ಇಲ್ಲ, CET ಮುಖಾಂತರ ಅಡ್ಮಿಷನ್ ತಗೋತಾ ಇಲ್ಲ. ನೇರವಾಗಿ ಅವರು ಡೊನೇಷನ್ ಕೊಟ್ಬಿಟ್ಟು 2 ಲಕ್ಷ 3 ಲಕ್ಷ 5 ಲಕ್ಷ ಕೊಟ್ಬಿಟ್ಟು ಡಿಗ್ರಿನ ಕೊಂಡ್ಕೋತಾ ಇದ್ದಾರೆ. ಅಟೆಂಡೆನ್ಸ್ ಅಲ್ಲಿ ಕಂಪಲ್ಸರಿ ಇಲ್ಲ. ಅಲ್ಲಿ ಅಟೆಂಡೆನ್ಸ್ ಕೇಳಿದ್ರೆ ನಾನು ಓನರ್ಗೆ ಹೇಳ್ತೀನಿ, ನಾನು ಚೇರ್ಮನ್ಗೆ ಹೇಳ್ತೀನಿ, ನಾನು ಅಟೆಂಡೆನ್ಸ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ 80% ಅಟೆಂಡೆನ್ಸ್ ಕಡಿಮೆ ಇದ್ರೆ ನಿಮಗೆ ಡಿಗ್ರಿನೇ ಸಿಗ್ತಾ ಇಲ್ಲ. ಇಲ್ಲಿ ನೀವೆಲ್ಲ ಡಿಗ್ರಿನ 80% ತಗೊಳ್ಳೋದಕ್ಕೆ ನೀವು ಸುಮಾರು 64 ಕೋರ್ಸ್ಗಳು 164 ಸಬ್ಜೆಕ್ಟು 164 ಇದರಲ್ಲಿ ಮಾಡ್ತೀರಿ. ಇಲ್ಲೆಲ್ಲ ಏನು ಮಾಡ್ತಿದ್ದಾರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ. ಸರ್ ಇದಕ್ಕೆ ದಯವಿಟ್ಟು ಒಂದು ಆ್ಯಕ್ಟ್ನ ತರಬೇಕು. ದಿಸ್ ಈಸ್ ವೆರಿ ಡೇಂಜರಸ್ ಮೇಡಮ್. ಏನಕ್ಕಂತಂದರೆ ಇವತ್ತಿನ ದಿನ ಕರ್ನಾಟಕದಲ್ಲಿ 12 ಪ್ರೈವೇಟ್ ಕಾಲೇಜ್ ಅಗ್ರಿಕಲ್ಚರ್ ಕಾಲೇಜಸ್ ಓಪನ್ ಆಗಿದೆ. ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಎಷ್ಟೋ ಒಂದು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಓಪನ್ ಆಗಿ ಆಲ್ರೆಡಿ ಅದರಲ್ಲಿ ನಿಂತೋಗಿದೆ ಮೇಡಮ್. ಈವನ್ ICAR ಅವ್ರು ಬಂದುಬಿಟ್ಟು ಈ ಕಾಲೇಜ್ ಕರೆಕ್ಟಾಗಿಲ್ಲ, ಎಜುಕೇಷನ್ ಸರಿ ಇಲ್ಲ, ಬೀದಿಗೆ ಬಂದಿದೆ ಅಂದು ಕ್ಲೋಸ್ ಆಗಿದೆ. ಆ ಥರ ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದು ಅಂತೇಳಿ ನಾವು ಪ್ರೈವೇಟೈಸೇಷನ್ ಕ್ಲೋಸ್ ಮಾಡಲೇಬೇಕು ಮೇಡಮ್. ಈಗ ಆಲ್ರೆಡಿ ಇಂಜಿನಿಯರಿಂಗ್ ಎಜುಕೇಷನ್ ಬೇರೆ ಎಜುಕೇಷನ್ ಎಲ್ಲ ರೋಡಿಗೆ ಬಂದಿದೆ. ಈಗ ನಮ್ಮ ಅಗ್ರಿಕಲ್ಚರ್ ಎಜುಕೇಷನ್ ಮೇಲೆ ಕಣ್ಣಿಟ್ಟಿದ್ದಾರೆ, ಅದನ್ನು ರಸ್ತೆಗೆ ತರುವಂಥ ಕೆಲಸ ಮಾಡ್ತಿದ್ದಾರೆ ಮೇಡಮ್. ಇದನ್ನು ತಡಿಬೇಕು. ಇದು 4ನೇದು ಏನಂತಂದರೆ ಸ್ಪೋರ್ಟ್ಸ್ ಕೋಟಾ 2% ಸ್ಪೋರ್ಟ್ಸ್ ಕೋಟಾ AOAO ಎಕ್ಸಾಮ್ ನಾವು ಕೃಷಿಯನ್ನೇ ನಂಬಿ ಬದುಕುವ ಜನ ನಮ್ಮ ಹಕ್ಕನ್ನು ನಾವು ಕೇಳುವೆವು. ನಾವು ಸೋಲಲ್ಲ, ನಾವು ಬಗ್ಗಲ್ಲ, ಹೊಸ ಸರ್ಕಾರವನ್ನೇ ಕಟ್ಟುವೆವು. ಕಾರಣ ಏನು ನಡೀತಾ ಇದೆ ಈಗ ದೇಶದಲ್ಲಿ ತ್ರಿಕರಣಗಳು ನಡೀತಾ ಇದೆ, ನಿಮಗೆ ಗೊತ್ತಿದೆ. ಜಾಗತೀಕರಣ ಹಾಗೂ ಉದಾರೀಕರಣ ಮತ್ತು LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಈ 3 ತ್ರಿಕರಣಗಳು ಇವತ್ತು ಇಡೀ ದೇಶವನ್ನು ಹರಿದು ಮುಗ್ತಾ ಇದ್ದಾವೆ. ವಿಶೇಷವಾಗಿ ವಿದ್ಯಾರ್ಥಿ ಸಮುದಾಯ ಇದರ ಬಗ್ಗೆ ತಲೆ ಎತ್ತಬೇಕು. ಈಗಾಗಲೇ ಡೆಲ್ಲಿಯಲ್ಲಿ ಯಾವ ರೀತಿ ವಿದ್ಯಾರ್ಥಿ ಮತ್ತು ಯುವಜನರು ನೀಟ್ ಪರೀಕ್ಷೆಯಲ್ಲಿ ಆದಂಥ ಹಗರಣಗಳ ಬಗ್ಗೆ ತಮ್ಮ ಜೀವನ್ಮರಣದ ಹೋರಾಟವನ್ನು ಮಾಡಿದ್ದಾರೆ. ಪೊಲೀಸರ ಲಾಠಿ ಬೂಟು ಏಟುಗಳು ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ವಿದ್ಯಾರ್ಥಿ ಸಮುದಾಯ ಎಚ್ಚೆತ್ತುಕೊಂಡು ಬೀದಿಗಿಳಿದ್ರೆ ಸರ್ಕಾರ ತಲೆ ಬಾಗಲೇಬೇಕು. ಹಾಗಾಗಿ ವಿದ್ಯಾರ್ಥಿ ಸಮುದಾಯ ಹೆಚ್ಚು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಮಾತನ್ನು ಹೇಳ್ತಾ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತೇನೆ.